ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನ ನಿನ್ನ ಪಾದವ ನೆನವೇ ತರಗಡದ ತರಗಡದ ಗಜಮುಖ ನಾ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೇವಮಾನ್ನಿಕಂ. ಹರಿ ಅಚ್ಯುತಾನಂದ ಋಷಿಕೇಶ ದಾಮೋದರ ದೀನ ಜನಬಂಧು ಕರುಣಾ ಸಿಂಧು ಕ್ಷೀರಸಾಗರ ಶಯನ ನಾರಾಯಣ. ಹರಿಯೇ ಹರಿ ಓಂ. ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆದು ರಾಮ
ಕೊಡಿಸಿದರು ಚಿನ್ಮಯ ಚಿನ್ನಗಳ ಕೊಡಿಸಿದರು ಚಿನ್ಮಯಾತ್ಮಕಗೆ ಅಂಬುನಿಧಿಯಾತ್ಮಜಗೆ ಕೈ ಮುಗಿ ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬಡಬಡದ ವರ್ಣಿಪೆನಿ ಕಥಾಮೃತವ ಈಶ್ವರತ ಭೂಪತಿ ಓಲಗ ಕೊಟ್ಟ ಬರೀ
ಕೌಶಾಂಬಿಯೋಡೆ ತನಪ ಕೌಶಾಂಬಿಯೋಡೆ ತನಪ ಹೊಂದಿ ಸದ್ಧರ್ಮದಲ್ಲಿ ಧರೆಯ ಚಂದದಲ್ಲಿ ಪೊನೆಯುತ್ತಲಿರುಂದೆ ಶಾಲಾವತಿಯ ಚಂದದಲ್ಲಿ ಪೊರೆಯುತ್ತನಿರುಂದೆ ಶಾಲಾವತಿಯ ಎಂದೆನಿದು ಸತಿಯರು ವರಿಸಿ ಎಂದೆನಿದು ಸತಿಯರು ವರಿಸಿ ಮುಂದಕ ವಿಶ್ವರತನೋ ಕೇಳಮ್ಮ ಸರ್ವೇಶ್ವರಿ ಪರಿಪಾಲಿಸಮ್ಮ. ಪ್ರಪಂಚ ಮುಖದಲ್ಲಿ ಹುಟ್ಟಿದಂತಹ ಜೀವನೊಬ್ಬ ತನ್ನದಾದಂತಹ ಸಾಧನೆಯ ಮೂಲಕವಾಗಿ ವಿಶಿಷ್ಟವಾದಂತಹ ಪದವಿಯನ್ನು ಮನ್ನಣೆಯ ಪದಕವನ್ನು ಹೊಂದುವುದು ಸ್ವಾಭಾವಿಕ. ಆದರೆ ಅವನ ವಂಶದ ಹಿನ್ನೆಲೆಯಲ್ಲಿ ಯಾರೋ ಒಬ್ಬ ಮಹಾನ್ ಸಾಧಕನಿದ್ರೆ ಅಂತವನ ಕಿರಿಯ ಎನ್ನುವ ನೆಲೆಯಲ್ಲಿಯೂ ಹುಟ್ಟಿಕೊಂಡಿರುವಂತಹ ಮತ್ತೊಬ್ಬ ಕಿರಿಯನಿಗೆ ಹೆಸರು ಬರುವುದುಂಟು. ಈ ನಿಟ್ಟಿನಲ್ಲಿ ನಾನು ಆಲೋಚಿಸುವುದಿದ್ರೆ ಕನ್ಯಾಕುಬ್ಜ ಎನ್ನುವಂತಹ ದೇಶವನ್ನು ಆಳುವವರು ಯಾರು ಕೇಳಿದ್ರೆ ಕುಶಿಕ ವಂಶೀಯರು. ಕೌಶಿಕನ ನಂತರ ಅಥವಾ ಕುಶಿಕನ ನಂತರ ಗಾದಿಯೇ ಮೊದಲಾದವರು ಆಳಿದ ಕಾರಣ ಈ ದೇಶಕ್ಕೆ ಕೌಶಾಂಬಿ ಹೀಗೆಂದು ಹೆಸರುಂಟು. ವಿಶ್ವರಥ ಎನ್ನುವುದು ನನ್ನ ಜನ್ಮನಾಮವಾದರೂ ನನ್ನನ್ನು ಪ್ರತಿಯೊಬ್ಬರು ಕೌಶಿಕ ಕೌಶಿಕ ಅಂತ ಕೊಂಡಾಡುವುದು ಕುಶಿಕ ವಂಶಸ್ಥ ಎನ್ನುವ ನೆಲೆಯಲ್ಲಿ. ನಮ್ಮ ಹಿರಿಯನೊಬ್ಬ ಜಹುನ್ನು ಮಹರ್ಷಿ, ಅವ ಋಷಿಯಾದದ್ದು ಮತ್ತೆ ಮೊದಲು ಚಕ್ರವರ್ತಿಯೇ ಆಗಿದ್ದ. ಅಂತಹ ಪುಣ್ಯ ಪುರುಷನ ಸಾಧನೆಯ ಪ್ರತೀಕವಾಗಿಯೇ ಗಂಗೆಗೆ ಜಾಹ್ನವಿ ಎನ್ನುವಂತಹ ಹೆಸರು ಬಂದಿದೆ. ಹಾಗಾಗಿ ಆ ವಂಶದಲ್ಲಿ ಹುಟ್ಟಿದಂತಹ ನಮಗೆ ಅವನ ಹೆಸರು ಎನ್ನುವುದು ಪ್ರಾತಸ್ಮರಣೀಯವಾಗಿದೆ. ಜೀವನದಲ್ಲಿ ಬದುಕನ್ನು ಸಾಗಿಸುತ್ತಾ ಸಾಗಿಸುತ್ತಾ ಮುಂದೆ ಹೋದ ಹಾಗೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿರುವಂತಹ ನಾನು 3-4 ಮದುವೆಯಾಗಿದ್ದೇನೆ, 7-8 ಮಕ್ಕಳನ್ನು ಹೊಂದಿದ್ದೇನೆ. ಸಂಸಾರ ಜೀವನದಲ್ಲಿ ಒಂದಿನಿದ್ದು ಕೊರತೆ ಇಲ್ಲ. ರಾಜಕೀಯವಾದಂತಹ ವ್ಯವಸ್ಥೆಯಲ್ಲಿಯೂ ಎಲ್ಲವೂ ಸರಿಯಾಗಿದೆ. ಈ ರಾಜಕೀಯ ಎನ್ನುವುದು ಉಂಟಲ್ಲ, ಬಹಳಷ್ಟು ದುಸ್ತರವಾದದ್ದು. ಹರಿತವಾಗಿರುವಂತಹ ಕತ್ತಿಯ ಮಾಯಿದಾರಿಗೆ ಸವರಿದಂತಹ ಜೀವನವನ್ನು ನೆಕ್ಕುವುದಕ್ಕೆ ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ರಾಜಕೀಯ ಕ್ಷೇತ್ರದಲ್ಲಿಯೂ ಇದೆ. ಆದರೂ ಧಾರ್ಮಿಕರೊಬ್ಬರಿದ್ದಾರೆ ಕೌಶಿಕ, ಶಿಷ್ಟಾಚಾರದಿಂದ ಕೂಡಿದ್ದಾರೆ ಕೌಶಿಕ, ಸದ್ಧರ್ಮಚಾರಿಯಾಗಿ ನಮ್ಮನ್ನೆಲ್ಲ ಪೊರೆಯುತ್ತಾ ಇದ್ದಾರೆ ಕೌಶಿಕ ಎನ್ನುವ 10 ಹಲವು ಬಾಯಿಗಳಿಂದ ಹೊಗಳಿಕೆ ಕೇಳುವಾಗ ಮನಸ್ಸಿಗೆ ಸಮಾಧಾನ. ಓಲಗಸ್ತನಾದ ನನ್ನನ್ನು ಕಾಣುವುದಕ್ಕೆ ಯಾರು ಬಂದಿದ್ದಾರೆ? ಪ್ರಣಾಮವನ್ನು ಸಲ್ಲಿಸಿದ್ದೇವೆ. ಏನೋ ಅದು ನಿಮ್ಮ ಮಾತಿನ ಅರ್ಥ ನನಗೂ ಆಗ್ತದೆ. ಪ್ರಣಾಮ ಎಂದಲ್ಲವೇ? ಒಡೆಯ ಮುಂದೆ ಒಡೆಯ, ನಮ್ಮ ಒಳಗುಂಡಿಯ ಮಾತು ನಿಮ್ಮದಲ್ಲದೆ ಬೇರೆಯವರಿಗೆ ಅರ್ಥವಾಗ್ಲಿಲ್ಲ ಮಾ ಪ್ರಭು. ಒಳಗುಂಡಿಯ ಮಾತಲ್ವೋ? ನಿಮ್ಮ ಒಳಗುದಿಯ ಮಾತು ಅಂದ್ರೆ ಅಂತರಂಗದ ಮಾತು ಬೇರೆಯವರಿಗೆ ಅರ್ಥವಾಗ್ಲಿಕ್ಕಿಲ್ಲ. ಹೌದು, ನನಗೇ ಅರ್ಥ ಆಗ್ತದೆ. ಹೌದು. ಎಲ್ಲಿಯವರು ನೀವು, ಏನು ಬಂದಿರಿ, ಸ್ವಲ್ಪ ಸಮಾಚಾರ ಹೇಳಿ. ದೊರೆಗೆ ನೀಲಾಲಿ ಸಮ್ಮ ನುಡಿಯ ಕೌಶಿಕರಾಯ ಕೌಶಿಕರಾಯ ಕರುಣಾದಿ ಪೊರೆವುದೆಮ್ಮ ನೊಡೆಯ ಪರಿ ಪರಿ ಗಗಮಿಗ ದುರುಬೇಳು ಇರಲವಲ್ಲವ ಧರಿಸೈ ಪ್ರಭುವೇ ತೊದೆಗೆ ನೀಲಾಲಿ ಎಮ್ಮ ನುಡಿಯ ದೊರೆಗೆ ಏನು ನಾವು ಕಾಂತಾರದಿಂದ ಓಡಿ ಬಂದವರು ಒಡೆಯ. ಕಾಂತಾರ ನೋಡಿದವರು ಇನ್ನೂ ನೋಡಬೇಕು ಮತ್ತು ನೋಡಬೇಕು ಅಂತ ಆಸೆ ಪಡುವಲ್ಲಿ ನೀವು ಓಡಿ ಬಂದಿದ್ದೀರಿ ಅಂತ ಹೇಳಿದ್ರೆ ಯಾಕೋ ಅದು?
ಅಲ್ಲ ಎಲ್ಲರೂ ಕೇಳುದದ್ದು ನೀನು ಕಾಂತಾರ ನೋಡಿದ್ದೀರಾ, ನೀವು ಕಾಂತಾರ ನೋಡಿದ್ದೀರಾ ಅಂತ. ನಾವು ಕಾಂತಾರದಲ್ಲಿ ಇರುವುದಲ್ಲೇನು? ಕಾಂತಾರ ಎಂತದ ಕಾಂತಾರ? ಹೌದೇನೋ? ಅವನಿಗೆ ಸ್ವಲ್ಪ ಅಭ್ಯಾಸ ಮಾಡಿಸಲಿಲ್ವಾ ನೀವು? ಒಡೆಯ ಅಭ್ಯಾಸಕ್ಕೆ ಬಾ ಅಂತ ಹೇಳುವಾಗ ನನಗೆ ಅಭ್ಯಾಸ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಗೆ ಬರುದು? ಹಾಗಿದ್ರು ಸ್ವಲ್ಪ ಹೇಳಿಕೊಡಿ. ಒಡೆಯ ಇವನಿಗೆ ಇವತ್ತು ಹೇಳಿದ್ರೆ ನಾಳೆ ಇದೇ ಒಟ್ಟಿಗೆ ಅವನಿಗೆ ಅರ್ಥ ಆಗುದು. ತೊಂದರೆ ಇಲ್ಲ. ಆದರೂ ಹೇಳ್ತೇನೆ, ಕಾಂತಾರ ಅಂದರೆ ಕಾಡು. ಒಡೆಯ ನಾವು ನಿಮ್ಮ ಪ್ರಜೆಗಳು. ಹೌದು. ಕಾಡನ್ನು ಕಾಯುವ ಜನಗಳು ನಾವು ಒಡೆಯ. ಕಾಡ ಜನಗಳಾದಂತಹ ನಿಮ್ಮನ್ನು ನಾನು ನಾಡಿನಲ್ಲಿ ಕಾಣುವುದೇ ಅಪರೂಪ. ಅಲ್ಲಿಂದ ಇಲ್ಲಿವರೆಗೆ ಬಂದಿರಲ್ಲ. ಏನಪ್ಪ ಒಡೆಯ ಕಾಡುಗಳ ಕಾಟದಿಂದ ನಮ್ಮ ಜೀವನ ಪಾವನ ಬೀಡಾಗಿದೆ ಒಡೆಯ. ಎಂತದ್ದು ಭಾವನ ಬೀಡು? ಒಡೆಯ ಹಾಗಲ್ವೋ, ಬವಣೆಯ ಬೀಡಾಗಿದೆ. ಅದೇ ಒಡೆಯ. ಈಗ ಭಾವನ ಬೀಡು ಅಂತ ಹೇಳಿದ್ರೆ ಅದು ಬೇರೆ, ಅರ್ಥ ಆಯ್ತಾ? ಆಯ್ತು ಒಡೆಯ. ಬವಣೆಯ ಬೀಡಾಗಿದೆ. ಕೃಷಿಕರಾದ ನಿಮಗೆ ಅಥವಾ ಕಾಡುವಾಸಿಗಳಾದಂತಹ ನಿಮಗೆ ಈ ತರನ ಕಟ್ಟ ಯಾವುದರಿಂದ ಯಾವಾಗ ಏನು ಬಂತು? ಒಡೆಯ ಒಂದೆರಡು ಜಾತಿಯ ಮೃಗಪಕ್ಷಿಗಳಲ್ಲ ಒಡೆಯ, ಮೃಗಗಳಿಂದ ಕಟ್ಟವೇ? ಒಡೆಯ ಮೃಗಗಳಿಗೆ ನೀವು ಹೊತ್ತ, ನಿಮಗೆ ಮೃಗ ಹೊತ್ತ. ಒಡೆಯ ಮೃಗಗಳಿಗೆ ಇವನು ಹೊಸತ್ತಲ್ಲ ನೋಡಿ ಅಂತೆ ಅವನು. ಹಾಗೆ ಕಾಣ್ತಾನೆ. ಅಲ್ಲ, ಸಾಧಾರಣ ಯಾರನ್ನಾದ್ರೂ ಅಂತಹ ವ್ಯಗ್ರ ದೃಷ್ಟಿಯಲ್ಲಿ ಕಂಡ್ರೆ ಎಲ್ಲರೂ ಮೃಗದ ಹಾಗೆ ಕಾಣುವುದು. ನಿರ್ಮಲವಾದ ಭಾವದಲ್ಲಿ ಯಾರನ್ನು ಕಂಡ್ರು ಸರಿ ಕಾಣ್ತಾರೆ. ಅದು ಬಿಡಿ, ಈಗ ವನ್ಯ ಮೃಗಗಳ ಕಾಟ. ನೀವು ಕಾಡು ಪ್ರದೇಶದಲ್ಲೇ ಇರುವವರು, ನಿಮ್ಮ ಜೀವನಕ್ಕೆ ನಿಮ್ಮ ಬದುಕಿಗೆ ದುಸ್ತರವಾದ ಅಥವಾ ಅಂತರಾಯವನ್ನೊಡ್ಡುವಂತಹ ಪ್ರಾಣಿಗಳು ಯಾವುದೋ ಅದು? ಒಂದೆರಡು ಜಾತಿಯ ಕಾಡು ಮೃಗಗಳಲ್ಲ ಒಡೆಯ. ಮತ್ತೆ ಹಿಂಡಿಂಡಾಗಿ ಬರುತ್ತವೆ ಒಡೆಯ. ಹಿಂಡಾಗಿ ಒಡೆಯ ಒಂದೆರಡು ಬಂದ್ರೆ ಹೇಗಾದ್ರೂ ನಿವಾರಿಸಬಹುದು. ಆದ್ರೆ ಇದು ಹಿಂಡಿಂಡಾಗಿ ಬರುದು ಒಡೆಯ. ಮೊಲ, ಹಸು, ಮಂಗ, ಕೋತಿ, ಮೇಕೆ, ಕಾಡು ಕೋಣ, ಹರಿವಾಣ, ಕರಡಿಗೆ. ಹರಿವಾಣ, ಕರಡಿಗೆ ಅಂತ ಹೇಳಿದ್ರೆ ಹರಿಣ ಮತ್ತು ಕರಡಿ ತಾನೆ. ಹೇಳಲಿಕ್ಕೆ ಸಾಧು ಪ್ರಾಣಿಗಳು ಬುದ್ಧಿ, ಅವುಗಳ ಕಾಟ ಹೇಳದಿರೋದು. ಏನ್ ಮಾಡ್ತಾವೆ? ಮಂಗ ಮೂಸುಗಳ ಹಿಂಡು ಹೊಲವನ್ನು ಹೋಗ್ರೆ ಎಲ್ಲ ಲಗಾಡಿ ತೆಗೆದು ಬಿಡ್ತದೆ ಒಡೆಯ. ಮಂಗ ಮುಸುಗಳ ಹಿಂಡು ಹೌದು ಒಡೆಯ. ಹೊಲವನ್ನು ಹೊಕ್ಕರೆ ಎಲ್ಲ ಹೋಯ್ತು. ಮಾತ್ರವಲ್ಲ ಒಡೆಯ, ಮತ್ತೆ ಹಂದಿಗಳ ಹಿಂಡು. ಹಂದಿಗಳಂತೂ ಗೆಡ್ಡೆ ಗೆಣಸುಗಳ ಬೆಲೆಯನ್ನು ಸ್ವಲ್ಪ ಉಳಿಸುವುದಿಲ್ಲ ಒಡೆಯ. ನಮಗೆ ಏನೋ ಒಂದು ಉಳಿಯುವುದಿಲ್ಲ. ಆನೆಗಳು ಹಿಂಡಾಗಿ ಕಪ್ಪು ಬಾಳೆ ತೋಟಕ್ಕೆ ನುಗ್ಗಿ ಎಲ್ಲವನ್ನು ತಿನ್ನುವುದಲ್ಲದೆ ಕುಡಿಗಟ್ಟಿ ಹೋಗುತ್ತದೆ ಒಡೆಯ. ನೀವು ಏನಾದರೂ ಒಂದು ಇದಕ್ಕೆ ವ್ಯವಸ್ಥೆ ಮಾಡಬೇಕು. ಅದಲ್ಲದೆ ಕ್ರೂರ ಮೃಗಗಳ ಒಂದು ಪಟಳ ಅಂತೂ ತೀರದು. ಯಾವ ಮೃಗಗಳು? ಹೆಬ್ಬುಳಿ, ಚಿರತೆ, ಸಿಮ್ಮು. ಸಿಮ್ಮು ಒಡೆಯ ಅದೆಂತದ್ದು? ರಾಜ. ಅದು ಸಿಂಹ. ಅವನ ಬಾಯಿಗೆ ಸಿಕ್ಕಿ ಅದು ಸಿಂಹ. ಅದು ಹಾಗೆ ಸಿಂಹವು ಕೆಲವು ಸಲ ಹಾಗೆ ಆಗ್ತದಲ್ಲ. ಅದು ಒಡೆಯ. ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ನೀವು ಬಳಲಿದ್ದೀರಿ. ಕಾಡಗೋಪಿನ ಜನರ ನುಡಿಗಳ ನೀಡಿ ಬಡಸಾಧಾರಣ ಇಷ್ಟು ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಬಂದಿದ್ದೀರಿ. ನನಗೆ ಅರ್ಥ ಆಗ್ತದೆ. ಕಟ್ಟ ಸಹಿಸಲಿಕ್ಕಾಗೋದಿಲ್ಲ. ಕಾಡಲ್ಲಿ ಬದುಕಲಿಕ್ಕಾಗದೇ ಇರುವಂತಹ ಸ್ಥಿತಿಯಲ್ಲಿಯೂ ಇಂತಹ ಪುಟ್ಟ ಪುಟ್ಟ ಮಕ್ಕಳು. ಹೆದರಬೇಡಿ. ನಿಮ್ಮ ಕಷ್ಟ ನಷ್ಟಗಳಿಗೆ ನಾನು ಇದು ಮೊದಲೇ ಸ್ಪಂದಿಸಬೇಕಿತ್ತು. ಎಲ್ಲಿ ಏನುಂಟು ಎನ್ನುವುದನ್ನು ಶೋಧಿಸಿ ಅದನ್ನು ಮುಗಿಸಬೇಕಿತ್ತು. ನೂರು ಕೇಳಿದ ಮೇಲೆಯೂ ನಾನು ಬಾರದೇ ಇರುವುದರಲ್ಲಿ ಅರ್ಥ ಏನೇನೂ ಇಲ್ಲ. ನಿಮಗೆ ಏನೆಲ್ಲ ನಷ್ಟ ಆಗಿದೆ, ಎಷ್ಟೆಲ್ಲ ನಷ್ಟವನ್ನು ನೀವು ಅನುಭವಿಸಿದ್ದೀರಿ. ಬೇಕಾದಂತಹ ಖರ್ಚಿನ ವ್ಯವಸ್ಥೆಯನ್ನು ನಮ್ಮ ಭಂಡಾರದಿಂದಲೇ ಮಾಡೋಣ. ಒಡೆಯ ಅವತ್ತೊಂದು 5 ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ. ಇಷ್ಟರವರೆಗೆ ಏನು ಅದು ಬರಲಿಲ್ಲ. ಹೌದೇನೋ? ನಾನೊಂದು ಕೇಳಲ್ಲ ನಿಮ್ಮಲ್ಲಿ. ಈ ಆಶ್ವಾಸನೆ ಯಾಕಿರುವುದು ಗೊತ್ತುಂಟ?
ಯಾಕಿರುವುದು? ಯಾಕೆ? ಅದು ಕೊಡ್ಲಿಕ್ಕೆ ಇರು. ನಮ್ಮ ಕೈಗೆ ಬರುವುದಿಲ್ಲಲ್ಲ ಒಡೆ. ಈಗ ಅರ್ಥ ಆಯ್ತು. ಆಶ್ವಾಸನೆ ಇರುವುದೇ ಕೊಡುವುದಕ್ಕಾಗಿ. ನೋಡೋಣ ಯಾವುದೆಲ್ಲ ನಾವು ಅದರಿಗೆ ಬಿಡುಗಡೆ ಮಾಡಲಿಕ್ಕೆ ಬರ್ತದೆ. ಮಾಡಿದ ನಮ್ಮ ಪುಣ್ಯ. ಹೆಂಗಸರಿಗೆ ಒಂದಷ್ಟು ರಿಯಾಯಿತಿ ಅಂತ ಹೇಳಿದ್ರೆ, ಹೌದು. ಇನ್ನು ಗಂಡು ಮಕ್ಕಳು ನಮಗೆ ಸ್ವಲ್ಪ ಬೇಕು ಅಂತ ಕೇಳಿದ್ರೆ ಕಷ್ಟ. ನಾವು ಏನು ಮಾಡುವುದು? ಸ್ವಲ್ಪ ಬೇಕಲ್ವೇ? ತೊಂದರೆ ಇಲ್ಲ, ನೋಡೋಣ, ಆ ಬಗ್ಗೆ ಯೋಚಿಸೋಣ. ಆಯ್ತು. ಈಗ ನಾವು ಬೇಟೆಗೆ ಹೊರಟಿದ್ದೇವೆ. ಈಗ ಬೇಟೆಗೆ ಅತ್ಯಂತ ಅಗತ್ಯವಾಗಿ ಬೇಕಾದದ್ದು ಯಾವುದು? ನಾಯಿ. ಇದ್ದಾನೆ ಇದು ಅಭ್ಯಾಸದಲ್ಲಿ ಇರಲಿಲ್ಲ. ಎಂತದ ಈಗ ನಾಯಿ ಬೇಕು ಅಂತ ಆಗುವಾಗ ಇವನನ್ನು ತೋರಿಸಿದ್ರೆ ಇವ ನಾಯಿ ಮಾಡುವ ಯಾವ ಕೆಲಸ ಮಾಡ್ತಾನೆ? ಮೂಸಿ ಎಲ್ಲ ಇವನೇ ನೋಡುದು. ಮೂಸಿ ಹೋದ ಕೆಲಸ ಇವನಿಗೆ. ಪ್ರಾಣಿ ಅವನಿಗೆ ಹಾಗಾದ್ರೆ ಪರಿಮಳ ಗ್ರಹಣ ಶಕ್ತಿ ಉಂಟು ಅಂತಾಯ್ತು. ಬೇಕಾದ ಬಲೆಯನ್ನೆಲ್ಲ ಹಿಡ್ಕೊಳ್ಳಿ.
ಹುಲಿಯ ಮಡಿಲಾದರೆಯುಳ್ಳಿರ್ಪಾದ ಚಂದದ ಹರಿದ ಶಿಶುವನ್ ಅಮಿತ ಚೋದಿಗತಿ ಜನಪ ಚಂದದ ಹರಿದ ಶಿಶುವನ್ ಅಮಿತ ಚೋದಿಗತಿ ಜನಪ ದಿಗ್ಮೂಢನಾಗಿ ನೋಡಿದ ಜನಪ ನೋಡಿದ ಬೇಟೆ ಆಡುತ್ತಾ ಆಡುತ್ತಾ ಮುಂದುವರೆದು ಬರುತ್ತಿರುವಾಗ ಜಿಂಕೆಯ ಮರಿಗಳು ಅದೆಷ್ಟೋ ಹಿಂಡಾಗಿ ಎದ್ದವು. ಅವುಗಳ ಬೆನ್ನು ಹಿಡಿದು ನಾವು ಬಹಳ ದೂರ ಬಂದೆವು ಅಂತಾದ್ರೆ ಒಂದು ಹುಲಿಯ ಸನಿಹದಲ್ಲಿ ಅದೆಷ್ಟೋ ಜಿಂಕೆಗಳೆಲ್ಲ ಸೇರಿದ್ದಾವೆ. ಇನ್ನೇನಾದ್ರೂ ತಡ ಮಾಡಿದೆವು ಅಂತಾದ್ರೆ ಏನಾದೀತು? ಆ ಹುಲಿ ಹಲ್ಲೆ ಮಾಡಿ ಜಿಂಕೆ ಮರಿಗಳನ್ನು ಕೊಲ್ಲುವ ಸಾಧ್ಯತೆ ಇದೆ. ಆದದ್ದರಿಂದ ಹೀಗೆ ಬಿಡಬಹುದೇ? ಕ್ರೂರ ಮೃಗಗಳನ್ನು ಕೊಲ್ಲುವ ಉದ್ದೇಶ. ಹಾಗೆ ಸಾಧು ಪ್ರಾಣಿಗಳನ್ನು ಓಡಿಸುತ್ತಾ ಬಂದ್ರೆ ಆ ಸಾಧು ಪ್ರಾಣಿಗಳೇ ಕ್ರೂರ ಹುಲಿಗೆ ಬಲಿಯಾಗಿ ಬಿಟ್ರೆ ನಾವೊಂದು ಪಾಪ ಕಟ್ಟಿಕೊಂಡ ಹಾಗಾಗ್ತದೆ. ಆದ್ದರಿಂದ ಹರಿಣಗಳ ರಕ್ಷಣೆಗಾಗಿ ಕ್ರೂರ ಮೃಗವಾದ ಹುಲಿಯನ್ನು ಹೊಡೆಯುವುದಕ್ಕೆ ತೀಕ್ಷ್ಣವಾದಂತಹ ಒಂದು ಬಾಣವನ್ನು ತೆಗೆಯುತ್ತೇನೆ. ಬಹಳ ಆಶ್ಚರ್ಯ. ಬಾಲಕನಾದ ನೀರು ತಡೆ ತಡೆ ಅಂತ ಹೇಳ್ತಿರುವೆ. ಗೊಂದಲದ ಗೂಡಾಯ್ತಲ್ಲ ನನ್ನ ಮನಸ್ಸು. ಅದರ ಪರಿಹಾರಕ್ಕೆ ನಾ ಪ್ರಶ್ನೆ ಕೇಳಿದೆ ಅಂತಾದ್ರೆ ನೀ ಉತ್ತರಿಸಬಲ್ಲೆಯ? ಅವಶ್ಯ. ಏನು ನಿನ್ನ ಪ್ರಶ್ನೆ? ಅಯ್ಯ, ಯಾರು ಬಾಲಕ ನೀನು ಕಾಡೊಳಗೆ, ಯಾರು ಬಾಲಕ ನೀನು ಕಾಡೊಳಗೆ ವಿಹಾರವ ಕೈಯುತ್ತಲಿರುವೆ. ಘೋರ ವ್ಯಾಘ್ರವು ಹುಲ್ಲೆ ಮನೆಯೊಡ ಈ ವಿಧ, ಘೋರ ವ್ಯಾಘ್ರವು ಹುಲ್ಲೆ ಮನೆಯೊಡ ಈ ವಿಧ ಕಾರುಣ್ಯದಿಂದು ಕಾರುಣ್ಯದಿಂದಿರುತ್ತ ಯಾರು ಬಾಲಕ ನೀ. ಅಯ್ಯೋ ಬಾಲಕ, ನೀನು ಒಬ್ಬ ಮುನಿವಟು ಎನ್ನುವುದರಲ್ಲಿ ಸಂದೇಹ ಇಲ್ಲ. ನನ್ನನ್ನು ಈ ರೀತಿಯಾಗಿ ತಡೆದು ಮಾತಾಡಿಸುತ್ತಿರುವಂತಹ ನಿನ್ನ ಚಲನವಲನಗಳನ್ನು ಕಂಡ್ರೆ ನೀನು ಸುಮ್ಮನೆ ತಿರುಗುತ್ತಾ ಇದ್ದಿ ಅಂತ ಅರ್ಥವಾಗ್ತದೆ. ಕುಶ ಸಮಿತಿಗಳನ್ನು ಸಂಗ್ರಹಿಸುವುದಕ್ಕೆ ಬಂದನಾದ್ರೆ ಅಡ್ಡಿ ಇಲ್ಲ. ಆದ್ರೆ ಅದಾವುದೂ ನಿನ್ನ ಕೈಯಲ್ಲಿ ಕಾಣಿಸುತ್ತಿಲ್ಲ. ಹೀಗೆ ತಿರುಗಾಡುವುದಕ್ಕೆ ಇದು ವಿಹಾರ ಧಾಮವೂ ಅಲ್ಲ. ಹಾಗಾದ್ರೆ ಕೌತುಕ ನಿನ್ನ ಬಗ್ಗೆಯೇ ನನಗಿರುವುದು. ಯಾರು ನೀನು? ಎಲ್ಲಿಯವ? ಏನು ಹೆಸರು? ಈ ಪ್ರದೇಶ ಯಾವುದು? ನೀನು ನನ್ನನ್ನು ತಡೆಯುವುದಕ್ಕೆ ಕಾರಣ ಏನು? ಸ್ವಲ್ಪ ಹೇಳ್ತೀಯಾ? ಅಯ್ಯ ಜನನಾಥ, ಜನನಾಥ ಕೇಳಿಯ ಸನಿಹದಲ್ಲಿರುವುದು ಇಲ್ಲಿ
ಜಾತಿ ವೇರ್ಯವನ್ನು ಮರೆತು ಒಂದಾಗಿ ಕೂಡಿ ಬಾಳುತ್ತಿವೆ. ಆಹಾ. ಅಗೋ ನೋಡಿದೆಯಲ್ಲ, ಹೆಬ್ಬುಲಿಯ ಮಡಿಲಲ್ಲಿ ಹಾ. ಮೈ ಮರೆತು ವಿಶ್ರಮಿಸುವ ಜಿಂಕೆ ಮರಿಗಳನ್ನು, ಆ ಹುಲಿಯ ಮುಖದಲ್ಲಿ ಕ್ರೌರ್ಯದ ಸುಳಿವಿಲ್ಲವೆಂದ ಮೇಲೆ ಹಾ. ನೀನು ಅದನ್ನು ಕೊಲ್ಲಲು ಸಿದ್ಧನಾದೆಯಲ್ಲ, ಇದು ಎಷ್ಟು ಸರಿ? ಓಹ್. ಮಹಾರಾಜನಾದ ನೀನು ಪಶು ಹಿಂಸೆಯಿಂದ ರಂಜನೆಯನ್ನು ಪಡೆದುಕೊಳ್ಳುವುದು ನಿನ್ನ ಘನತೆಗೆ ಕಳಂಕವೆನಿಸುವುದಿಲ್ಲವೇ? ಆದುದರಿಂದಲೇ ನಾನು ನಿನ್ನನ್ನು ತಡೆದೆ. ತಪ್ಪಾದಲ್ಲಿ ಕ್ಷಮಿಸು. ಪುಣ್ಯಾತ್ಮನೇ, ಹ, ಕ್ಷಮೆ ಕೇಳಬೇಕಾದವ ನೀನಲ್ಲ, ನಾನು. ಹ, ಕ್ಷೇತ್ರ ಮಹಿಮೆಯನ್ನು ತಿಳಿಯದೆ ನಾನೊಂದು ಅಚಾತುರ್ಯಕ್ಕೆ ಹೊರಟಿದ್ದೆ. ಸೂಕ್ತ ಕಾಲಕ್ಕೆ ಸರಿಯಾದಂತಹ ಒಂದು ಉಪದೇಶವನ್ನು ಕೊಟ್ಟು ನನ್ನಿಂದ ಆಗುತ್ತಿರುವಂತಹ ಉಪಟಳವನ್ನು ನೀನು ತಡೆದೆ, ಹ, ಲೋಕಕ್ಕೆ ಒಳಿತೇ ಮಾಡಿದೆ. ಆದ್ರೆ ನೀನು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ನಾನು ಕೃಷಾಶ ಮುನಿಗಳ 4 ಪುತ್ರರಲ್ಲಿ ಕಿರಿಯವನು. ದೇವಲನೆಂದು ನನ್ನ ನಾಮಧೇಯ. ಅಂದ್ರೆ ಇಲ್ಲೇ ಹತ್ತಿರದಲ್ಲಿ ಕೃಷಾಶ್ವಮುನಿಗಳಿದ್ದಾರೆ. ಹ, ಪುಣ್ಯಾತ್ಮನೇ, ಪರಮ ತೇಜಸ್ವಿಯಾದಂತಹ ನಿನ್ನನ್ನು ಕಂಡಾಗ ದಿನಮಣಿಯಾದಂತಹ ದಿನರಾಜ ಅಂತ ಒಬ್ಬ ಇದ್ದಾನಲ್ಲ, ಹ, ದಿನದ ರಾಜ ಅಂತ ಕರೆಯುವುದು ದಿನಮಣಿಯನ್ನು. ಹ, ಆ ದಿನರಾಜನ ದೀಪ್ತಿಯೇ ನೀನು ಹ, ಎನ್ನುವಂತರ ಮಟ್ಟಿಗೆ ಹ, ನಿನ್ನ ಮುಖಮಂಡಲದಿಂದ ಹೊರಡುವಂತಹ ಪ್ರದೀಪ್ತಿ ಆಗಿದೆ. ಹ, ನಿನ್ನ ಮಾತನ್ನು ಕೇಳುವಾಗ ನನಗನ್ನಿಸ್ತದೆ, ಯಾವನೋ ಒಬ್ಬ ಕಾರಣೀಕನಾದಂತಹ ಉತ್ತಮನಾದಂತಹ ಒಬ್ಬಾತ ಹ, ನಿನ್ನ ತಂದೆ ಇರಬಹುದು ಅಂತ ನಾನು ಊಹಿಸಿದ್ದೇನೆ. ಹ, ಯಾರು ನಿನ್ನ ಅಪ್ಪ ಪ್ರಭಾಕರ? ಎಲ್ಲಿದ್ದಾನವ? ಅವನನ್ನು ಕಾಣಬೇಕು ಅಂತ ನನಗೆ ಕುತೂಹಲ ಉಂಟು. ಅವಶ್ಯ ನಾನೇ ಅಲ್ಲಿ ನಿನ್ನನ್ನು ಕರೆಯುವೆ. ಹೀಗೆ